ಈ ಕೇಸ್ನಲ್ಲಿ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರು ಈಗಾಗಲೇ 9 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅವರಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹತ್ಯೆಗೆ ಮಾಡಿದ್ದಂತಹ ಪ್ಲಾನ್ ಅನ್ನ ಬಯಲಿಗೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪೊಲೀಸರು. ಮಿನಿ ಕಂಟೈನರ್ ಲಾರಿಯನ್ನ ಚಲಾಯಿಸಿದ್ದು ಸಫ್ವಾನ್ ಅನ್ನುವಂತಹ ಯುವಕ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸುಹಾಸ್ ಕಾರ್ಗೆ ಲಾರಿಯನ್ನ ಡಿಕ್ಕಿ ಹೊಡೆಸಿದ್ದು ಇದೇ ಸಫ್ವಾನ್. ಸುಹಾಸ್ ಕಾರನ್ನ ಹಿಂಬಾಲಿಸಿಕೊಂಡು ಹಿಂದಿಂದ ಬಂದಿದ್ದು ಸ್ವಿಫ್ಟ್ ಕಾರ್ನಲ್ಲಿ ಮುಜಂಬಿಲ್ ಎಂಬಾತ. ಇವರಿಬ್ರು ಈ ಗಾಡಿಗಳನ್ನ ಡ್ರೈವ್ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೂ ತನಿಖೆ ಚುರುಕುಗೊಂಡಿದೆ, ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಈಗ ಆ ಇಬ್ಬರು ಡ್ರೈವರ್ಗಳು ಯಾರಿದ್ದಾರೆ, ಆ ಸ್ವಿಫ್ಟ್ ಕಾರ್ ಹಾಗೆ ಆ ಗೂಡ್ಸ್ ಗಾಡಿಯ ಡ್ರೈವರ್ಗಳು, ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನುವಂತ ಮಾಹಿತಿ. ಕೊಲೆಯ ಸಂಚಿನ ಬಗ್ಗೆ ಆ ಸಂದರ್ಭದಲ್ಲಿ ಮಾಹಿತಿ ಲಭ್ಯ ಆಗಿದೆಯಾ? ವಿದ್ಯಾ, ಈ ಪ್ರಕರಣದ ಏನು ಬರ್ಬರ ಹತ್ಯೆ ನಡೆದಿತ್ತು, ಈ ಪ್ರಕರಣದಲ್ಲಿ 9 ಜನರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಅವರ ಪಾತ್ರ ಕೂಡ ಅದರಲ್ಲಿ ಈಗಾಗಲೇ ಖಚಿತವಾಗಿದೆ. ಯಾಕಂತ ಹೇಳಿದ್ರೆ ತೀವ್ರ ವಿಚಾರಣೆಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗೆಯೇ ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನು ಬಂಧನ ಮಾಡುವಂಥ ಒಂದು ಮಾಹಿತಿಯನ್ನು ಕೂಡ ಗೃಹ ಸಚಿವರು ಕೊಡಬಹುದು. ಆದರೆ ಒಂದಂತೂ ನಿಜ, ಇದರಲ್ಲಿ ಈ ಒಂದು ಏನು ಕೃತ್ಯ ನಡೆದಿತ್ತು, ಬರ್ಬರ ಹತ್ಯೆ ನಡೆದಿತ್ತು, ಫುಲ್ ಪ್ರೂಫ್ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರುವಂಥದ್ದು. ಇದಕ್ಕೆ 1-2 ದಿನದಲ್ಲ, ತುಂಬ ದಿನಗಳಿಂದ ಇದೊಂದು ಪ್ಲ್ಯಾನ್ ಮಾಡಿದಾಗ ಸ್ಕೆಚ್ ರೂಪಿಸಲಾಗಿತ್ತು. ಪರ್ಫೆಕ್ಟಾಗಿ ರೇಖಿ ಮಾಡಿ ಅದರ ನಂತರವೇ ಈ ಒಂದು ಕೃತ್ಯವನ್ನು ಎಕ್ಸಿಟ್ ಮಾಡಲಾಗಿತ್ತು. ಈ ಒಂದು ಅಂದರೆ ಎಲ್ಲಿಂದ ಎಂಟ್ರಿ ಆಗಬೇಕು, ಹೇಗೆ ಎಕ್ಸಿಟ್ ಆಗಬೇಕು, ಪ್ರತಿಯೊಂದು ಫುಲ್ ಪ್ರೂಫ್ ಆಗಿ ಒಂದು ಸ್ಕೆಚ್ ಹಾಕಿಯೇ ಮಾಡಿರುವಂಥದ್ದು. ಸುಹಾಸ್ ಶೆಟ್ಟಿ ಗಾಡಿಯಲ್ಲಿ ಎಷ್ಟು ಗಂಟೆ ಬರ್ತಾನೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಹೋಗ್ತಾರೆ, ಅವನೊಟ್ಟಿಗೆ ಯಾರು ಇರ್ತಾರೆ, ಯಾವ ರೂಟಲ್ಲಿ ಬರ್ತಾನೆ, ಆ ಸಂದರ್ಭದಲ್ಲಿ ಒಂದು ಮಿನಿ ಕಂಟೈನರ್ ಲಾರಿಯನ್ನು ಅಥವಾ ಯಾವುದೇ ಬೇರೆ ಗಾಡಿ ಲಾರಿಯನ್ನು ತಗೊಂಡು ಆ ಗಾಡಿಗೆ ಅಡ್ಡ ಬರುವಂಥದ್ದು, ಗುದ್ದುವುದು ಆದರೆ ಸುಹಾಸ್ ಕಾರ್ನ ಹಿಂದೆ ಇನ್ನೊಂದು ಗಾಡಿ ಕೂಡ ಫಾಲೋ ಅಪ್ ಮಾಡುವಂಥ ಪ್ರತಿಯೊಂದು ಪ್ಲ್ಯಾನ್ ಆಗಿ ಮಾಡಿರುವಂಥದ್ದು. ಅದೇ ರೀತಿ ಮೊನ್ನೆ ಕೂಡ ನಡೆದಿರುವಂಥದ್ದು. ಆತ ಸುರತ್ಕಲ್ನಿಂದ ಬಚ್ಪೆ ಸೈಡಿಗೆ ಬರಬೇಕಾದ್ರೆ ಒಂದು ಸ್ವಿಫ್ಟ್ ಕಾರ್ ಆತನನ್ನು ಚೇಸ್ ಮಾಡಿದೆ, ಅಂದರೆ ಫಾಲೋ ಮಾಡಿಕೊಂಡೇ ಬಂದಿದೆ. ಆದರೆ ಬಚ್ಪೆ ಒಂದು ಜನನಿಬಿಡ ಪ್ರದೇಶ, ಅಂದರೆ ಆ ಜಂಕ್ಷನ್ಗೆ ತಲುಪಬೇಕಾದ್ರೆ ಎದುರಿನಿಂದ ಬಂದ ಮೀನಿನ ಕಂಟೈನರ್ ಲಾರಿ ಅವನ ಸುಹಾಸ್ ಶೆಟ್ಟಿಯ ಗಾಡಿಗೆ ಗುದ್ದುತ್ತೆ. ಅದರ ನಂತರ ಆತನ ಮೇಲೆ ದಾಳಿ ನಡೆದಿರುವಂಥದ್ದು. ಈ ಎರಡು ಅಂದರೆ ಎರಡು ಕಾರುಗಳು ಮಾತ್ರ ಅಲ್ಲ, ಇನ್ನೊಂದು ಕಾರು ಕೂಡ ಅದರಲ್ಲಿ ಭಾಗಿಯಾಗಿತ್ತು, ಅದರಲ್ಲಿ ಬಳಸ್ಕೊಳ್ಳಲಾಗಿತ್ತು ಅಂತ. ಈ 2 ಕಾರುಗಳನ್ನು ಒಂದು ಮಿನಿ ಲಾರಿ ಹಾಗೇನೆ ಒಂದು ಕಾರನ್ನು ಅಲ್ಲೇ ಬಿಟ್ಟು ಹಂತಕರು ಓಡ್ತಾರೆ, ಪರಾರಿ ಆಗ್ತಾರೆ. ಆದರೆ ಇನ್ನೊಂದು ಗಾಡಿಯಲ್ಲಿ ಅವರು ಪರಾರಿ ಆಗಿದ್ರು ಅನ್ನೊಂದು ಮಾಹಿತಿ ಇದೆ. ಇದರ ನಡುವೆ ಸಫ್ವಾನ್ ಅಂದರೆ ಕಳವಾರು ಸಫ್ವಾನ್ ಅಥವಾ ನಟೋರಿಯಸ್ ರೌಡಿ ಆತ ಈ ಮೀನಿನ ಕಂಟೈನರ್ ಲಾರಿಯನ್ನು ಡ್ರೈವ್ ಮಾಡ್ತಾ ಇದ್ದ. ಹಾಗೆ ಮುಜಂಬಿಲ್ ಎನ್ನುವಂಥ ಕಾರ್ ಅಂದರೆ ಸ್ವಿಫ್ಟ್ ಕಾರನ್ನು ಡ್ರೈವ್ ಮಾಡ್ತಾ ಬಂದಿದ್ದ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಈಗಾಗಲೇ ಇವರನ್ನು ಪೊಲೀಸರು ಬಂಧನ ಮಾಡಿದರೆ ವಶಕ್ಕೆ ತಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರು ಈಗಾಗಲೇ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.